ಹಲೋ ಗೈಸ್, ನಾನು ನಿಮ್ಮನೆ ನೀನ್ ನೋಡ್ತೀವಿ ನೆಟಿಕ್ ಝೋನ್ ಚಾನಲ್. ಯೂಟ್ಯೂಬ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದೈತಿ ಮೊನೆಟೈಸೇಷನ್ ರಿಲೇಟೆಡ್. ಯಾರೆಲ್ಲ ಶಾರ್ಟ್ಸ್ ನ ಕ್ರಿಯೇಟ್ ಮಾಡ್ತೀವಿ ನೋಡ್ರಿ, ಅವ್ರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನೀವು ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ದುಡ್ಡನ್ನ ಜಲ್ದಿನ ಗಳಿಸ್ಬೋದು ಶಾರ್ಟ್ಸ್ ಕ್ರಿಯೇಟ್ ಮಾಡಿ. ಅದು ಹೆಂಗ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಟನಾಗ ನೋಡ್ರಿ, ಸಖತ್ತಾಗೈತಿ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಂತರು ಬೆಲ್ ಕ್ಲಿಕ್ ಮಾಡಿ ಅಂತ ಬಂದಿತ್ತು. ಶುರು ಮಾಡೋಣ. ನೋಡ್ರಿ, ಯಾರೆಲ್ಲ ಶಾರ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀರಿ ಅವ್ರಿಗೆ ಅದು ಜಲ್ದಿನ 10 ಮಿಲಿಯನ್ ಕಂಪ್ಲೀಟ್ ಆಗ್ತಿರಂಗಿಲ್ಲ. ಅದನ್ನ ಕ್ರಿಯೇಟರ್ ಐತಿ 10 ಮಿಲಿಯನ್ ಕಂಪ್ಲೀಟ್ ಆಗಲೇಬೇಕು ವ್ಯೂಸ್. ಜೊತೆಗೆ ಯೂಟ್ಯೂಬ್ ನೋಡಿರ್ಬೋದು ನೀವು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಟೈಮ್ ಅದು ಕಂಪ್ಲೀಟ್ ಆಗಬೇಕು. ಇಲ್ಲಿ ನೀವು ಶಾರ್ಟ್ಸ್ ಕ್ರಿಯೇಟ್ ಮಾಡ್ತಾರಪ್ಪ ಅಂತಂದ್ರೆ 10 ಮಿಲಿಯನ್ ವ್ಯೂಸ್ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ನೋಡ್ರಿ, ಇವಾಗ ಯಾರೊಬ್ಬ ವ್ಯೂವರ್, ನಾವು ವ್ಯೂವರ್ ಅಂತ ತಿಳ್ಕೊಡ್ರಿ, ನಾನು ಸ್ಕ್ರೋಲ್ ಮಾಡ್ತಾ ಇರ್ತೀನಿ ಅಂತ ಇಟ್ಕೊರಿ. ಅದನ್ನ ನಿಮ್ಗೆ ವಿಡಿಯೋ ಬಂತ, ನಾ ಅದನ್ನ 5 ರಿಂದ 10 ಸೆಕೆಂಡ್ ನೋಡ್ಬೇಕು. ಅಂದ್ರೆ ನೀವು 30 to 40 ಸೆಕೆಂಡ್ 50 ಸೆಕೆಂಡ್ ನೀವು ಮಾಡಿರ್ತೀರಿ ವಿಡಿಯೋ ಶಾರ್ಟ್ಸ್ ಅಂತ ಇಟ್ಕೊರಿ. ನಾ ಅದನ್ನ 5 ರಿಂದ 10 ಸೆಕೆಂಡ್ ನೋಡಿದ್ರೆ ಮಾತ್ರ ಒಂದು ವ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ರು ಯೂಟ್ಯೂಬರ್. ಆದ್ರ ಇವಾಗ ಜಸ್ಟ್ ನಾ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಆ ಸ್ಕ್ರೋಲ್ನಾಗ ನಿಮ್ದು ಒಂದು ವಿಡಿಯೋ ಬಂದಿರ್ತೈತಿ, ಅದ್ ನೋಡಂಗಿಲ್ಲ ನಾನು, ಬಟ್ ಸ್ಕ್ರೋಲ್ ಮಾಡ್ಬಿಡ್ತೀನಿ. ಆದ್ರೂ ಕೂಡ ಅದು ವ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತಾರಂತ ಯೂಟ್ಯೂಬ್ ಅವರು ಇನ್ಮೇಲಿಂದ. ಸೊ ನಿಮ್ ವಿಡಿಯೋ ನೋಡ್ಲೇಬೇಕಂತೇನಿಲ್ಲ, ಬಟ್ ಸ್ಕ್ರೋಲ್ ಮಾಡಿದ್ರೆ ಸಾಕು ಅವರು ನಿಮ್ ವ್ಯೂ ಅಂತೇಳಿ ಕನ್ಸಿಡರ್ ಆಗ್ಬಿಡುತ್ತಂತ. ಜೊತೆಗೆ ನೋಡ್ರಿ, ಇವಾಗ ಇನ್ಸ್ಟಾಗ್ರಾಮ್ ಹೆಂಗೈತಪ್ಪ ಅಂತಂದ್ರೆ ನೋಡ್ರಿ, ಎಷ್ಟೋ ಲಕ್ಷಾನುಗಟ್ಲೆ ವ್ಯೂಸ್ ಆಗುತ್ತ. ಅವರು ಅಷ್ಟು ಲಕ್ಷಾನುಗಟ್ಲೆ ನೋಡಿರಂಗಿಲ್ಲ. ಬಟ್ ನೋಡ್ರಿ, ಇವಾಗ ನಾವು ಬರ್ತೀನಿ ಅಂತ ತಿಳ್ಕೊರಿ, ಆ ರೀಲ್ಸ್ ನೋಡ್ತಾ ಇರ್ತೀನಿ ಅಂತ ತಿಳ್ಕೊರಿ, ಏನೋ ಕೆಲ್ಸ ಬಂತಂತೇಳಿ ನಾನು ಸೈಡ್ ಇಟ್ಟಿರ್ತೀನಿ. ನಾನು ಅದು ರೀಲ್ಸ್ ಪ್ಲೇ ಆಗ್ತಾನೆ ಇರ್ತದ. ಅಂದ್ರೆ ಒನ್ ಟೈಮ್ 2 ಟೈಮ್ 3 ಟೈಮ್ ಹಂಗೆ ಪ್ಲೇ ಆಕೊಂತಾನೆ ಇರ್ತದೆ. ಬಟ್ ಅದು 2 ಸಲ ಪ್ಲೇ ಆಗತ್ತ ನೋಡಿ, ಅಷ್ಟು ಕನ್ಸಿಡರ್ ಆಗತ್ತದ ವ್ಯೂಸ್ ಅಂತ ಹೇಳಿ. ಅದೇ ರೀತಿ ಈಗ ಯೂಟ್ಯೂಬ್ ಅಲ್ಲಿ ಕೂಡ ಹಂಗ ಮಾಡತ್ತಾರ. ಅಂದ್ರೆ ಈಗ ಒಂದು ರೀಲ್ಸ್ ನೋಡಿ ತಿಳ್ಕೊರಿ, ಅವ್ನಿಗೆ ಇಷ್ಟ ಆಗ್ತದ, ಅದನ್ನ ಇನ್ನೊಂದ್ಸಲ ನೋಡಿದ ಸ್ಕಿಪ್ ಮಾಡಾರ. ಅಂದ್ರೆ ಬ್ಯಾಕ್ ಹೋಗಿ ಹಿಂಗ್ ಬಂದಲ್ಲ, ಬಟ್ ಅದನ್ನ ರೀಲ್ ಹಗಲ ಮುಗಲ ನೋಡಿ ನಿಂತ್ಕೋರಿ. ಅಥವಾ ಎಲ್ಲೋ ಹಿಂಗ್ ಇಟ್ಟಪ್ಪ ಒಂದು ರೀಲ್ಸ್ ಹಚ್ಚಿ ಏನೋ ಕೆಲಸ ಮಾಡಕಂತೇಳಿ ಹೋಗಿ ಅದಾದ್ಮೇಲೆ ಅದೊಂದು 5 ಸಲ ಪ್ಲೇ ಆಗ್ಬಿಟ್ಟಿರ್ತೈತಿ. ಆ 5 ಸಲ ಪ್ಲೇ ಆಗಿದ್ದನ್ನು ಕೂಡ ಅದು ವ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತಾರಂತ ಇನ್ಮೇಲಿಂದ ಯೂಟ್ಯೂಬ್ ಅವರು. ಅದು ಒಂದ ವ್ಯೂ ಅಂತ ಕನ್ಸಿಡರ್ ಮಾಡಲ್ಲ. ಅವ್ರು 8 ಸಲ ನೋಡ್ತಾರ, 8 ಸಲನು ಕೂಡ ವ್ಯೂ ಅಂತ ಕನ್ಸಿಡರ್ ಮಾಡ್ತಾರ. ಜೊತೆಗೆ ನೀವು ಬರೀ ಜಸ್ಟ್ ಅದು ಸ್ಕ್ರೋಲ್ ಮಾಡಿದ್ರೆ ಸಾಕು, ಅದನ್ನು ವ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರಂತ ಇನ್ಮೇಲಿಂದ ಯೂಟ್ಯೂಬ್ ಅವರು. ಸೊ ಇನ್ಮೇಲಿಂದ ಪಟ್ ಅಂತ ಹೇಳಿ ನಿಮ್ದು 10 ಮಿಲಿಯನ್ ಕಂಪ್ಲೀಟ್ ಆಗುತ್ತಾ. ಬಟ್ ಡೈಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂತವ್ರಿ, ಶಾರ್ಟ್ಸ್ಗಳನ್ನ. ಸೊ ಇದು ಬಂದಿರೋಂಥ ಬಿಗ್ ಅಪ್ಡೇಟು ಯೂಟ್ಯೂಬ್ ಕಡೆಯಿಂದ. ಈ ಒಂದು ಅಪ್ಡೇಟು ಯಾವಾಗ ಚಾಲೂ ಮಾಡ್ತಾರಪ್ಪ ಅಂದ್ರೆ ಈ ಮಾರ್ಚ್ 31ನೇ ತಾರೀಕಿಂದ ಇದು ಅಪ್ಡೇಟ್ ಇದಾಗುತ್ತಾ. ಸೊ ನೀವೇನಾದರೂ ಶಾರ್ಟ್ಸ್ ಕ್ರಿಯೇಟರ್ ಆಗಿದ್ರಪ್ಪ ಅಂದ್ರೆ ಇನ್ಮೇಲೆ ನೀವು ಕೂಡ ಈಸಿಯಾಗಿ ಯೂಟ್ಯೂಬಲ್ಲಿ ದುಡ್ಡನ್ನ ಗಳಿಸ್ಬೋದು. ನೋಡ್ರಿ, ಮೊದಲು ಏನಾಗಿತ್ತಪ್ಪ ಅಂತಂದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕಿತ್ತು, ಅದು 5-6 ಸೆಕೆಂಡ್ ನೋಡಲೇಬೇಕಾಗಿತ್ತು, ಅದು ವ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತಿದ್ರು. ಬಟ್ ಇವಾಗ ಏನಿಲ್ಲ, ಜಸ್ಟ್ ಸ್ವೈಪ್ ಮಾಡ್ಕೊಂಡ್ರೆ ಸಾಕು, ಅದು ಬಂದ್ರೆ ನಿಮ್ಮ ವಿಡಿಯೋ ಬಂತಪ್ಪ ಅಂದ್ರೆ ಸಾಕು, ಜಸ್ಟ್ ಅದೊಂದು ವ್ಯೂ ಅಂತೇಳಿ ಕನ್ಸಿಡರ್ ಆಗ್ಬಿಡುತ್ತೆ. ಸೊ ಇನ್ನು ಮೇಲಿಂದ ಚಲೋ ಮಾಡ್ರಿ ಶಾರ್ಟ್ಸ್ ಕ್ರಿಯೇಟ್ ಮಾಡೋಕೆ. 10 ಮಿಲಿಯನ್ ಜಲ್ದಿನ ಕಂಪ್ಲೀಟ್ ಮಾಡ್ಕೋರಿ, ಪಟ್ ಅಂತೇಳಿ ಮೊಟಿವೇಶನ್ಗೆ ಅಪ್ಲೈ ಮಾಡಿರಿ, ದುಡ್ಡನ್ನು ಗಳಿಸಕ್ಕೆ ಸ್ಟಾರ್ಟ್ ಮಾಡಿರಿ, ಅಷ್ಟೇ, ಮತ್ತೇನಿಲ್ಲ. ಸೊ ಇದು ಬಂದಿರೋಂಥದ್ದು ಯೂಟ್ಯೂಬ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಶಾರ್ಟ್ಸ್ನ ಕ್ರಿಯೇಟ್ ಮಾಡ್ತೀರಿ, ಈ ಒಂದು ವಿಚಾರ ತಿಳ್ಕೊಂಡು ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ರಿ. ನೋಡ್ರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡ್ರಿ. ಮತ್ತೆ ಬಟ್ಟೆಗೆ ನಿಮ್ಮನ್ನ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.